ಒಂದು ಐಫೋನ್ ಒಂದು ಫ್ಯಾಮಿಲಿನ ಕೊಲೆ ಮಾಡ್ಯದಂದ್ರ ನಂಬ್ತಿರನ? ಇದು ಮಹಾರಾಷ್ಟ್ರದಲ್ಲಿ ಆದಂತ ಘಟನೆ. 19 ವರ್ಷದ ಹುಡುಗ ಅವನ್ ಫ್ರೆಂಡ್ ಸರ್ಕಲ್ ಅಲ್ಲಿ ಐಫೋನ್ ಯೂಸ್ ಮಾಡ್ತಿರ್ತಾರ ಒಂದ್ 4-5 ಜನ. ಅದಕ್ಕೋಸ್ಕರ ಅವ ಏನ್ ಮಾಡ್ತಾನ, ನನಗೂ ಐಫೋನ್ ಬೇಕಂತೇಳಿ ತಂದೆ ತಾಯಿ ಕೇಳಕ್ ಹೋಗ್ತಾನ. ನನಗೆ ಐಫೋನ್ ಬೇಕಂತ ಕೇಳ್ತಾನ. ಬಟ್ ತಂದೆ ಏನ್ ಮಾಡ್ತಾನ, ಕೊಡ್ಸಲ್ಲ ಅಂತ ಹೇಳ್ತಾನ. ಇಲ್ಲ ನನಗೆ ಬೇಕೇ ಬೇಕಂತ ಹಠ ಹಿಡಿತಾನ. ತಂದೆ ಇದ್ದವ ಏನ್ ಮಾಡ್ತಾನ, ಇಲ್ಲ ಈ ವರ್ಷ ಬೇಡ, ನೆಕ್ಸ್ಟ್ ವರ್ಷ ತೊಳಗತ್ತಿ ಅಂತ ಹೇಳ್ತಾನ ಸಹ. ಬಟ್ ಮಗ ನನಗೆ ಇವಾಗ್ಲೇ ಬೇಕು, ಈ ಸದ್ದ ಬೇಕಂತ ಕೇಳ್ತಾನ. ಅದಕ್ಕೆ ಈ ಸದ್ದ ಅಂದ್ರ ಆಗಲ್ಲ, ನನ್ ಕಡೆ ಇಲ್ಲ ಅಷ್ಟು ಅಮೌಂಟ್, ಐಫೋನ್ ತಗೊಳ್ಳೋಷ್ಟು ನನ್ನ ತಾಕ ಅಮೌಂಟ್ ಇಲ್ಲ ಅಂತ ಹೇಳ್ತಾನ. ಬಟ್ ಮಗ ಏನ್ ಮಾಡ್ತಾನ, ಹಠ ಹಿಡಿದು ನೀ ಕೊಡಿಸ್ಲಿಕ್ಕಪ್ಪ ಅಂತಂದ್ರ ನಾ ಸೂಸೈಡ್ ಮಾಡ್ಕೋತೀನಿ ಅಂತ ಒಂದ್ ಬೆಟ್ಟಕ್ಕೆ ಹೋಗ್ತಾನ. ತಂದೆ ಆದವ್ ಏನ್ ಮಾಡ್ತಾನ, ಸೂಸೈಡ್ ಮಾಡ್ಕೊಳಕ್ ಹೋಗ್ತಾನ ಅಂತೇಳಿ ಅವ್ನ್ ಫಾಲೋ ಮಾಡಕ್ ಹೋಗ್ತಾನ. ಅದು ಮಗ ಬೆಟ್ಟದ ತುದಿ ಮೇಲೆ ಅಂತ ಕೇಳ್ತಾನ, ನನಗ್ ಐಫೋನ್ ಕೊಡಿಸ್ತಾರಿಲ್ಲ ಅಂತ ಕೇಳ್ತಾನ. ಕೊಡಿಸ್ತೀನಿ ಬಾರೋ ಅಂತ ತಂದೆ ಎಷ್ಟೇ ಸತಿ ಹೇಳಿದ್ರು ಮಗ ಕೇಳುದಿಲ್ಲ. ನೀವ್ ಕೊಡ್ಸಲ್ಲ ಅಂತೇಳಿ ಏನ್ ಮಾಡ್ತಾನ, ತುದಿಗೆ ಹೋಗಿ ನಿಂತಿರ್ತಾನ. ತಂದಿ ಅವ್ನ ಕಾಪಾಡಕ್ ಅಂತೇಳಿ ಅವ್ನ ಜಗ್ಬೇಕಂತೇಳಿ ನೇನ್ ತುದಿ ಮೇಲೆ ನಿಂತಾನ, ಕಾಲ್ ಜಾರಿ ಬೀಳ್ತಾನ ಅಂತೇಳಿ ಏನ್ ಮಾಡ್ತಾನ, ಮಗ ತಂದೆ ಅದವ ಅವ್ನ ಜಕ್ಕೊಳಕ್ ಹೋಗ್ತಾನ. ಬಟ್ ಅಷ್ಟ್ರಲ್ಲಿ ಏನ್ ಮಾಡ್ತಾನ, ಮಗ ಅವನು ಕರ್ಕೊಂಡು ತೆಳಗ್ ಬಿದ್ದು ಬಿಡ್ತಾನ. ಅವ್ರ ತೆಳಗ್ ಬಿದ್ದ 10 ಸೆಕೆಂಡಕ್ಕ ಗಂಡ ಮತ್ತು ಮಗ ತೆಳಗ್ ಬಿದ್ದಾರನ್ನು ಶಾಕ್ ಒಳಗ, ಅವ್ರ ತಾಯಿನೂ 10 ಸೆಕೆಂಡ್ ಒಳಗ ಅವಳು ಶಾಕ್ ಆಗಿ ತೆಳಗ್ ಬಿದ್ದು ಬಿಡ್ತಾಳ. ಒಂದೇ ಫ್ಯಾಮಿಲಿ ಒಳಗ 3 ಜನ ಐಫೋನ್ ಸಲಂದ ಕೊಲೆ ಆಗ್ತಾರ. ಒಂದ ಮಾತು ಏನ್ ಹೇಳುದಪ್ಪ ಅಂತಂದ್ರ, ನಿಮ್ಮ ಮಕ್ಕಳಿಗೆ ಕೊಡಿಸ್ರಿ, ಅದನ್ನ ಕೊಡಿಸ್ತೀರಿ, ಇದನ್ನ ಕೊಡಿಸ್ತೀರಿ, ಎಲ್ಲಾ ಏನ್ ಕೊಡಿಸ್ತೀರಿ, ಬಟ್ ಆ ವಸ್ತುಗಳನ್ನ ಬೆಲೆ ತಿಳಿಯಂಗ್ ಕೊಡಿಸ್ರಿ. ಇಷ್ಟ ಹೇಳೋದು. ಯಾಕಪ್ಪ ಅಂತಂದ್ರ ಇದು ಮಹಾರಾಷ್ಟ್ರ ಆದಂತ ಘಟನೆ ಬಗ್ಗೆ ನಮ್ ಕರ್ನಾಟಕ ಒಳಗ ಆಗ್ಬೋದು. ಅದಕ್ಕೋಸ್ಕರ ದುಡಿರಲ್ಲ, ದುಡ್ಡು ತಗೋರಲ್ಲ, ಐಫೋನ್ ಕೊಡಿಸ್ಬೇಕಂತಿಲ್ಲ, ನೀ ದುಡ್ಡು ತಗೋಬಹುದಲ್ಲ. ಓಕೆ, ಥ್ಯಾಂಕ್ ಯು.